ಕರ್ನಾಟಕದಲ್ಲಿ ಈಗ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ. ಈಗ ನಾನು ತಿಳಿಸ್ಕೊಡುವಂತ ಮಾಹಿತಿ ಯಾವ ಸಚಿವರಿಗೆ ಯಾವ ಖಾತೆಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಚರ್ಚೆ ಮಾಡೋಣ. ನಾನು ಹೇಳುವಂತ ಮಾಹಿತಿ ಪ್ರಕಾರ ಈಗ ಪ್ರಸ್ತುತ ಏನ್ ಘೋಷಣೆ ಮಾಡಿದ್ದಾರೆ ಲಿಸ್ಟು ಅದ್ರ ಪ್ರಕಾರ ತಿಳಿಸ್ಕೊಡ್ತಾ ಇರೋದು. ತುಂಬಾ ಜನರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲ. ಇದರಲ್ಲಿ ನಿಮ್ಮೊಂದು ಅನಿಸಿಕೆ ಕಮೆಂಟ್ ಮಾಡಿ. ಈಗ ಸಚಿವರು ಇದಾರಲ್ಲ, ಯಾವ್ದಾರ ಮಿಸ್ ಆಗಿದಾರಾ ಅಥವಾ ಯಾರಿಗೆ ಯಾವ ಖಾತೆ ಕೊಡ್ಬೇಕಿತ್ತು, ಏನ್ ಮಾಡ್ಬೇಕಿತ್ತು, ಮಿಸ್ ಆಗಿದ್ರೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಬರೀ ಒಂದೊಂದ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಕರ್ನಾಟಕದ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಈಗ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಅವರೇ ಇದ್ದಾರೆ. ಎರಡನೇದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಇವರು ಈಗ ಪ್ರಸ್ತುತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಥಾನ ವಹಿಸಿದ್ದಾರೆ. ಇವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಇದು ಎರಡನೇದಾಗಿ. ಇನ್ನು ಮೂರನೇದಾಗಿ ಡಾಕ್ಟರ್ ಶರಣ್ ಪ್ರಕಾಶ್ ಪಟೇಲ್ ಅಂತೇಳಿ ವೈದ್ಯಕೀಯ ಶಿಕ್ಷಣ ಖಾತೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಂ.ಬಿ. ಪಾಟೀಲ್ ಅಂತೇಳಿ ಇವರು ಈ ಒಂದು ಸಚಿವರಿಗೆ ಬೃಹತ್ ಕೈಗಾರಿಕಾ ಖಾತೆ ಕೊಟ್ಟಿದ್ದಾರೆ. ಈಶ್ವರ್ ಖಂಡ್ರೆ ಅಂತೇಳಿ ಇವರಿಗೆ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಖಾತೆಯನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕಾ ಖುರ್ಗೆ ಅವರಿಗೆ ಗೃಹ ಇಲಾಖೆ ಖಾತೆಯನ್ನು ಕೊಟ್ಟಿದ್ದಾರೆ. ಗೃಹ ಇಲಾಖೆ ಖಾತೆಯನ್ನು ಕೊಟ್ಟಿದ್ದಾರೆ. ಅಕಸ್ಮಾತ್ ನಿಮ್ಮೊಂದು ಸಚಿವರು ಯಾವ್ಯಾವ ಒಂದು ಸ್ಥಾನದಲ್ಲಿ ಇರಬೇಕು ಮತ್ತೇನಾದ್ರೂ ಸಮಸ್ಯೆ ಇದೆಯಾ, ಸಮಸ್ಯೆ ಇಲ್ಲ ಅಂತ ಹೇಳಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಯಾರ ಬಗ್ಗೆ ಹೇಳಿದೆ ನಾನು, ಪ್ರಿಯಾಂಕಾ ಖುರ್ಗೆ ಅವರು, ಇವರು ಗೃಹ ಇಲಾಖೆ ಸ್ಥಾನ ವಹಿಸಿದ್ದಾರೆ. ಅದೇ ರೀತಿ ಸಚಿವರಿದ್ದಾರೆ ಪ್ರಸ್ತುತ. ರಾಮಲಿಂಗಾರೆಡ್ಡಿ ಅವರು ಬೃಹತ್ ನೀರಾವರಿ ಖಾತೆಯನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ಭೈರತಿ ಸುರೇಶ್ ಅಂತ ಹೇಳಿ ಇವರಿಗೆ ಸಾರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಅಂದ್ರೆ ಸಚಿವರಿದ್ದಾರೆ ಈಗ ಪ್ರಸ್ತುತ. ಅದೇ ರೀತಿಯಾಗಿ ಯು.ಟಿ. ಖಾದರ್ ಅಂತೇಳಿ ಇವರು ಆರೋಗ್ಯ ಸಚಿವರು. ಅದೇ ರೀತಿ ಕೆ.ಎಚ್. ಮುನಿಯಪ್ಪನವರು ಆಹಾರ ಇಲಾಖೆ ಸಚಿವರಿದ್ದಾರೆ. ಡಾಕ್ಟರ್ ಯಂತ್ರೇಂದ್ರ ಸಿದ್ದರಾಮಯ್ಯ ಇವರಿಗೆ ನಗರಾಭಿವೃದ್ಧಿ ಸ್ಥಾನ ಕೊಟ್ಟಿದ್ದಾರೆ. ಕೆ.ಜಿ. ಚಾರ್ಸ್ ಅಂತೇಳಿ ಇವರಿಗೆ ಇಂಧನ ಖಾತೆ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡ ಅವರು ಇವರು ಸಚಿವರು, ಇವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟಿದ್ದಾರೆ. ಈಗಾಗಲೇ ಗೊತ್ತೇ ಇದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಯಾರಿದ್ದಾರೆ ಅಂತೇಳಿ. ಇಷ್ಟು ಟೋಟಲ್ ಆಗಿ 14 ನೂತನ ಸಚಿವರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಇದು ಕರ್ನಾಟಕ ಸರ್ಕಾರದಿಂದಾನೇ ಅಧಿಕೃತವಾಗಿ ಘೋಷಣೆ ಮಾಡಿದಂತ ಲಿಸ್ಟು. ನೋಡಿ, ಇದರಲ್ಲಿ ಏನಾದ್ರೂ ಮಿಸ್ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ.